ದೆಹಲಿಯ ಚುನಾವಣೆಯ ಫಲಿತಾಂಶ ಬರ್ತಾ ಇದೆ. ದೆಹಲಿಯನ್ನ ಗೆದ್ದು ಸಾಮದಾನ ಭೇದ ದಂಡ ಬಿಜೆಪಿ ಮಂತ್ರವನ್ನ ಅನುಸರಿಸಿರೋ ದೆಹಲಿಯನ್ನ ಗೆದ್ದೇ ಗೆಲ್ಲಬೇಕು ಅನ್ನುವಂಥದ್ದು ಹಠ ಇತ್ತು. ಕೇಜ್ರಿವಾಲ್ ವಿರುದ್ಧ ಎಲ್ಲಾ ಶಕ್ತಿಯನ್ನ ಒಗ್ಗೂಡಿಸಿದ್ರು ಮೋದಿ ಅಮಿತ್ ಶಾ. ಕಾರಣ 27 ವರ್ಷಗಳಿಂದಲೂ ಕೂಡ ಅಧಿಕಾರದಿಂದ ದೂರ ಇದ್ರು. ಲೋಕಸಭೆಯಲ್ಲಿ 7 ಕ್ಷೇತ್ರಗಳಿಗೂ ಕೂಡ 7 ಕ್ಷೇತ್ರಗಳನ್ನ ಗೆದ್ದಿದ್ರು. ಜಾತಿ ಆಧಾರಿತ ನಾಯಕರನ್ನ ಲೆಕ್ಕಾಚಾರ ಹಾಕೊಂಡಿದ್ರು. ಸಾಮದಾನ ಭೇದ ದಂಡ ಬಿಜೆಪಿ ಮಂತ್ರ ಇದು. ಗೆದ್ದೇ ಗೆಲ್ಲಬೇಕು ಅಂತ ಹೇಳಿ ನಾರ್ತ್ ವೆಸ್ಟು ಸೌತು ಈಸ್ಟು ನಾರ್ತ್ ಈಸ್ಟು ನ್ಯೂ ದೆಹಲಿ ಚಾಂದನಿ ಚೌಕಿ ಎಲ್ಲಾ ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ತನ್ನ ತೆಕ್ಕೆಗೆ ಇಟ್ಕೊಂಡಿತ್ತು. ಆದರೆ ವಿಧಾನಸಭೆಯಲ್ಲಿ ಮಾತ್ರ 27 ವರ್ಷಗಳಿಂದಲೂ ಕೂಡ ಏನು ಸಾಧನೆ ಮಾಡದೇ ಇರುವಂತ ಪರಿಸ್ಥಿತಿಯಲ್ಲಿದ್ರು. ಶೀಲಾ ದೀಕ್ಷಿತ್ ಅವರು 15 ವರ್ಷ, ಜೊತೆಗೆ ಆಮ್ ಆದ್ಮಿ ಪಕ್ಷ 12 ವರ್ಷ. 2 ವರ್ಷ ಕಾಂಗ್ರೆಸ್ ಮತ್ತೆ ಆಮ್ ಆದ್ಮಿ ಪಕ್ಷ ಸರ್ಕಾರವನ್ನ ನಡೆಸಿದ್ದು ಇದೆ ಅಲ್ಲಿ. ಸೊ ಹಾಗಾಗಿ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಈಗ ಬರ್ತಾ ಇರುವಂತ ಅಪ್ಡೇಟ್ಸ್ ಅನ್ನ ಕ್ಲಿಯರ್ ಪಿಕ್ಚರ್ ಅನ್ನೇ ಮುಂದೆ ಇಟ್ಬಿಡ್ತೀವಿ. 47ರಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ರೆ, ಆಮ್ ಆದ್ಮಿ ಪಕ್ಷ 22ರಲ್ಲಿ ಮುನ್ನಡೆ, ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಆಗಿನಿಂದಲೂ ಕೂಡ ಕಾಯ್ದುಕೊಂಡೇ ಸಾಗ್ತಾ ಇದೆ. 70ರಲ್ಲಿ 70 ಕ್ಷೇತ್ರಗಳದ್ದು ಕೂಡ ಮುನ್ನಡೆಗಳು ಲಭ್ಯವಾಗಿದೆ. ಅದರಲ್ಲಿ ಯಾವ ಅನುಮಾನವೂ ಕೂಡ ಈಗ ಸದ್ಯಕ್ಕೆ ಇಲ್ಲ. ಒಂದೊಂದು ಕ್ಷೇತ್ರಕ್ಕೂ ಕೂಡ ಒಬ್ಬರು ಮಂತ್ರಿಯನ್ನ ನಿಯೋಜನೆ ಮಾಡಿದ್ರು. ಈ ಸರ್ತಿ ಕೇಂದ್ರದ ಮಂತ್ರಿಗಳನ್ನ ನಿಯೋಜನೆ ಮಾಡಿ ಅವ್ರ ಉಸ್ತುವಾರಿಯಲ್ಲಿ ಚುನಾವಣೆ ನಡೆದಿದ್ದು ಎಲ್ಲ ಎಫರ್ಟ್ ಅನ್ನು ಹಾಕಿದ ನಂತರ ಈಗ ಈ ರಿಸಲ್ಟ್ ಈ ರೀತಿ ಕಾಣಿಸ್ತಾ ಇದೆ. ಎಸ್, ಡಾಕ್ಟರ್ ಸತೀಶ್ ಅವರು ಅವಾಗಲೇ ಬ್ರೇಕ್ ಇಂದ ಮುಂಚೆ ಹೋಗುವಂತ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ರು, ಹಣ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ. ಬಟ್ ಯುವರ್ ಅಜೆಂಡಾ ವಾಸ್ ಅದು ಇಲ್ಲಿರಲಿಲ್ಲ ನಿಮ್ದು. ಆರಂಭದಲ್ಲಿ ನಾನಿದ್ದೆ ದೆಹಲಿಯಲ್ಲಿ ನಿಮ್ಮ ಚುನಾವಣೆ 2013ರಲ್ಲಿ ಮನೆಗೆ ಹೋಗ್ಬಿಟ್ಟು ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ಕೈ ಮುಕ್ಕೊಂಡು ನೀವೇ ಹೋಗಿ ದುಡ್ಡು ಕೊಟ್ಕೊಂಡು ಏನೇನೇನೋ ವ್ಯವಸ್ಥೆ ಮಾಡಿದ್ರಿ. ಜನನೇ ದುಡ್ಡು ಕೊಟ್ಟಿದ್ವೆಲ್ಲ ಇತ್ತು. ಯಾಕೆ ಬದಲಾವಣೆ ಆಯ್ತು? ಅಲ್ಲ, ಈಗ್ಲೂ ಅದೇ ಸಿಸ್ಟಮ್ ಅಲ್ಲೇ ಇದೀವಿ. ನಮ್ಮ ಪಾರ್ಟಿಯನ್ನು ನಾವು ಹಣ ಇಲ್ದೇನೆ ಅದೇ ಚುನಾವಣೆ ಸಿಸ್ಟಮ್ ಅಲ್ಲೇ ಮಾಡಕ್ಕಾಗಲ್ಲ. ನೋಡಿ ಇವತ್ತು ಹೆಂಗಾಗಿದೆ ಅಂದ್ರೆ, ಹಣ ನಿಮ್ಮ ಹತ್ರ ₹1 ಇರ್ಬೋದು, ₹10 ಇರೋರ್ನೇ ನೋಡ್ತಿರ್ತಾನೆ. ಇವತ್ತು ಈ ಪಕ್ಷಗಳಲ್ಲಿ ಅಂದ್ರೆ ನಮ್ಮ ಹತ್ರ ಇರೋ ಹಣನ ನಾವು ಕಲೆಕ್ಟೇ ಮಾಡ್ತಾ ಇರೋದು. ಇವತ್ತು ಅಷ್ಟೇ ನಾವು ಪಾರದರ್ಶಕವಾಗಿ ಜನಗಳ ಬಳಿ ಚಂದ ಎತ್ತಿ ಕ್ರೌಡ್ ಫಂಡಿಂಗ್ ಅನ್ನ ಮಾಡಿ ನಾವು ಎಕ್ಸ್ಪೆಂಡಿಚರ್ ಮಾಡ್ತಾ ಇದೀವಿ. ಆದ್ರೆ ನಾನು ಅದೇ ಪಾಯಿಂಟ್ ಹೇಳಿದೆ, ಒಂದು ಪಕ್ಷ, 2 ಘಟಾನುಘಟಿ ಪಕ್ಷಗಳು, ಇನ್ನೊಂದು ಕಡೆ ನಿಮ್ಗೆ ಕಂಪ್ಲೀಟ್ ಈ ಎಲೆಕ್ಷನ್ ನಡೆಸ್ತಾ ಇರ್ತಕ್ಕಂಥ ಮೆಕಾನಿಸಮ್ ಒಂದ್ ಕಡೆ, ಇನ್ನೊಂದು ಕಡೆ ನಿಮಗೆ ಆ ಪೊಲೀಸ್ ವ್ಯವಸ್ಥೆ, ಮತ್ತೆ ಒಂದೊಂದು ಮಂತ್ರಿಗಳನ್ನ ಸಿಟ್ಟಿಂಗ್ ಮಂತ್ರಿಗಳನ್ನ ಒಂದೊಂದ್ ಕಡೆ ಹಾಕೋದು ವರ್ಸಸ್ ಒಂದು ಸ್ಟ್ರಾಟಜಿ ಸರ್. ಅಲ್ಲ ಸ್ಟ್ರಾಟಜಿ ಅಂದ್ರೆ ನೀವ್ ಹೇಳ್ತಾ ಇಲ್ಲ ಯಾಕೆ ಹಿನ್ನಡೆ ಆಗ್ತದೆ ಅಂತ ಗೆದ್ದಾಗ ಇವೆಲ್ಲ ಇರ್ಲಿಲ್ವಾ ಸರ್? ಒಂದು ಕಡೆ ಗೆದ್ದಾಗ ಇವೆಲ್ಲ ಇರ್ಲಿಲ್ವಾ? ಈಗಲೂ ಕನ್ಕ್ಲೂಷನ್ ಬರ್ತಾ ಇಲ್ಲ. ನಾನು ಇಲ್ಲಿ ಸೋತಿದ್ರೆ ಅಂತ ನಾನು ಹೇಳ್ತಾ ಇಲ್ಲ. ಗೆದ್ದಾಗ ಈ ಎಲ್ಲ ಆರೋಪಗಳು ಇರ್ಲಿಲ್ವಾ? ಅವಾಗ ಯಾಕೆ ಬರ್ಲಿಲ್ಲ? 2013, 15, 20ರಲ್ಲಿ ಅವಾಗ ಇಸಿ ಯಾಕೆ ಬರ್ಲಿಲ್ಲ? ಅವಾಗ ಯಾಕೆ ಪೊಲೀಸರು ನೋಡಿ, ಅದಕ್ಕೂ ಅವತ್ತಿಗೂ ಇವತ್ತು ಪರಿಸ್ಥಿತಿ ಭಿನ್ನವಾಗಿ. ಹೇಗೆ? ಅವತ್ತು ಒಂದು ಸಾಮಾನ್ಯ ಪಕ್ಷ ಇವ್ರು ಬಂದು ಏನ್ ಮಾಡ್ತಾರೆ ಅನ್ನೋದಾಯ್ತು. ಆದ್ರೆ ಈಗ 10 ವರ್ಷಗಳಲ್ಲಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಬೆಳೆದಿದೆ. 20ರಲ್ಲೂ ಮಾಡಬಹುದಾಗಿದೆ. ರಾಷ್ಟ್ರೀಯ ಪಕ್ಷವಾಗಿ ಬೆಳೆದಿದೆ. ಇವತ್ತು ರಾಷ್ಟ್ರೀಯ ಪಕ್ಷವಾಗಿ ಬೆಳೆದ ನಂತರ ನಮ್ಮ ಮಾದರಿ ಮಾಡೆಲ್ ಅಂತಕ್ಕಂಥದ್ದು ಪರಂಪರಾನುಗತವಾಗಿ ಏನು ಪಕ್ಷಗಳು ಬಂದ್ವೋ, ಇದುವರೆಗೂ ಈ ರೀತಿಯ ಒಂದು ಮಾಡೆಲ್ಸ್ಗಳ ಭರವಸೆಗಳನ್ನು ಜನರ ಬಳಿ ಕೊಟ್ಟಿರಲಿಲ್ಲ. ಇವತ್ತು ಕಾಂಗ್ರೆಸ್ ಕೊಟ್ಕೊಂಡು ಬಂತು. ಇವತ್ತು ಕೋಮಾ ಸ್ಟೇಜ್ ಅಲ್ಲಿ ಇತ್ತು. ಕಳೆದ 5 ವರ್ಷದಲ್ಲಿ ಯಾಕಾಗಿದ್ದಾಗ ಭ್ರಷ್ಟಾಚಾರದ ಆರೋಪವನ್ನು ಹೊತ್ಕೊಳ್ಳೋ ಪರಿಸ್ಥಿತಿ ಆಯ್ತು ನಿಮ್ದು? ಇಲ್ಲ, ಒಂದು ಕಂಪ್ಲೀಟ್ ಮಾಡ್ಬಿಡ್ತೀನಿ, ಮುಗಿಸಿದ್ಮೇಲೆ ಬರ್ತೀನಿ ನಾನು. ನಿಮ್ಮೆಲ್ಲಾ ಪ್ರಶ್ನೆಗೂ ನಾವು ಉತ್ತರ ಕೊಡ್ತೀವಿ, ನಾವು ಎದ್ಲೂ ಇಲ್ಲ. ಆದ್ರೆ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಅರ್ಧಕ್ಕರ್ಧಕ್ಕೆ ನಾನು ನಿಲ್ಲಿಸ್ಬಿಟ್ರೆ ಜನಗಳಿಗೂ ಅದು ಕ್ಲಿಯರ್ ಮೆಸೇಜ್ ಹೋಗಲ್ಲ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಕೋಮಾ ಸ್ಟೇಜ್ ಅಲ್ಲಿ ಇತ್ತು ಕಾಂಗ್ರೆಸ್ನವರು. ತೆಲಂಗಾಣ ಚುನಾವಣೆಯಲ್ಲಿ ಇದೇ ಗ್ಯಾರಂಟಿ. ಯಾಕೆ ತೆಲಂಗಾಣ ಬೇಡ, ಕರ್ನಾಟಕದಲ್ಲೇ 206 ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿ ನಿಂತಿತ್ತು. ನಾವು ಗ್ಯಾರಂಟಿ ಕೊಟ್ಟಿದ್ವಿ, ಅವರು ಗ್ಯಾರಂಟಿ ಕೊಟ್ಟಿದ್ರು. ಗ್ಯಾರಂಟಿ ಅವತ್ತು ಹೇಗೆ ಕೆಲಸ ಮಾಡ್ತು ಹೇಳಿ? ನಿಮ್ಮ ಆತ್ಮಸಾಕ್ಷಿಯಿಂದ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ಚೆನ್ನಾಗಿದೆ, ಅವರಲ್ಲಿ ಹಣ ಬಲ ಅದು ಅವರ ಕೈ ಹಿಡಿತು. ಸತೀಶ್ ಒಂದು ಗೃಹ ಸಚಿವರು ಮಾತನಾಡ್ತಾ ಇದ್ದಾರೆ, 1 ನಿಮಿಷ ನೋಡ್ಬೋಣ ಏನು ಅಂತ ಅಂದ್ಬಿಟ್ಟು. ಪತನ ಆಗ್ತಾ ಇದೆ ಅಂತ ನೋಡೋಣ, ಸಂಪೂರ್ಣ ಫಲಿತಾಂಶ ಬರಲಿ, ಆಮೇಲೆ ವಿಶ್ಲೇಷಣೆ ಮಾಡೋಣ. ಕೆಲವು ಅಬ್ಸರ್ವೇಷನ್ಸನ್ನು ಹಾಕಿ ವಾಪಸ್ ಕೊಟ್ಟಿದ್ದಾರೆ. ಅದಕ್ಕೆ ಈಗಾಗಲೇ ನಮ್ಮ ಸರ್ಕಾರವು ಡಾಕ್ಟರ್ ಸತೀಶ್ ಅವರು ನೋಡಿ, ಈ ರೀತಿ ನಿಮಗೆ ಒಂದು ಕಡೆ ಆ ಪಕ್ಷಗಳಲ್ಲಿರ್ತಕ್ಕಂಥ ಬಲ, ಕರ್ನಾಟಕದಲ್ಲಿ ನಾವು ಬಂದು ಕಂಟೆಸ್ಟ್ ಮಾಡಿದ್ವಿ, ರಾಷ್ಟ್ರೀಯ ಪಕ್ಷವಾಗಿ ನಿಂತ್ಕೊಂಡ್ವಿ. ಜನ ಯಾಕೆ ನಮ್ಮನ್ನು ನೋಡಲಿಲ್ಲ? ಬಿಕಾಸ್ ಆಫ್ ನಮ್ಮಲ್ಲಿ ಒಳ್ಳೆ ಫೇಸ್ ಇಲ್ಲ, ಕ್ಯಾಸ್ಟ್ ಈಕ್ವೇಷನ್ ಇರಲಿಲ್ಲ,
ಮತ್ತೆ ಇವ್ರು ಬಂದು ಈ ಭರವಸೆನ ಈಡೇರಿಸ್ತಾರೋ ಇಲ್ವೋ, ಆ ಸಂದರ್ಭಕ್ಕೆ ಕರೆಕ್ಟಾಗಿ ಕಾಂಗ್ರೆಸ್ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರು. ಪಂಜಾಬಲ್ಲಿ ಎಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರು? ನಿಮಗೆ ಆಮ್ ಆದ್ಮಿ ಪಾರ್ಟಿ ಗೆದ್ದಿತ್ತಲ್ಲ, ಅವತ್ತು ಕಾಂಗ್ರೆಸ್ ಎಷ್ಟು ಸೀಟ್ ತಗೊಂತು? ಅವ್ರು ಯಾಕೆ ಅವತ್ತು ಗ್ಯಾರಂಟಿಯನ್ನು ಕೊಡಲಿಲ್ಲ? ಅದಾದ ನಂತರ ನೋಡಿ, ಮತ್ತೆ ಇವ್ರು ಬಂದ ನಂತರ ತೆಲಂಗಾಣದಲ್ಲಿ ಹೊಡ್ಕೋತಾರೆ, ಮತ್ತೆ ಮುಂದಿನ ವಿಧಾನಸಭಾ ಚುನಾವಣೆ ಪಾಯಿಂಟ್ ಬರ್ತೀನಿ ರೀ. ಯಾಕೆ ಚೇಂಜ್ ಆಯ್ತು ಈ ಟ್ರೆಂಡ್ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಅದಾದ ನಂತರ ಯಾವಾಗ ಇವರು ತೆಲಂಗಾಣದಲ್ಲಿ ಕಾಂಗ್ರೆಸ್ ಇವರು ವಿನ್ ಆಗ್ತಾರೆ, ಅದಾದ ನಂತರ ಬಿಜೆಪಿನೂ ಸಹ ಈ ರೀತಿಯ ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದಕ್ಕೆ ಇಟ್ಕೋತು. ಚುನಾವಣೆ ಬಂದ ತಕ್ಷಣ ಘೋಷಣೆ ಮಾಡ್ಕೊಂಡು ಮಧ್ಯಪ್ರದೇಶ ಬೇರೆ ಬೇರೆ ಇದರಲ್ಲಿ ಏನು ಮಾಡಿದ್ರು ಇವರು? ಗ್ಯಾರಂಟಿ ಅಂತ ಹೇಳಿದ್ರೆ ಅದನ್ನೇನೋ ಒಳ್ಳೆ ಪದ, ಅಂದ್ರೆ ಕೆಟ್ಟ ಪದನೇ, ಅದು ಒಳ್ಳೆ ಪದ ಅಂತಲ್ಲ, ಏನೋ ಉಚಿತ ಇದನ್ನ ಕೊಡೋದನ್ನ ಅದೇನೋ ಫ್ರೀ ಬೀಸ್ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಇವತ್ತು ಎಷ್ಟು ಫ್ರೀ ಬೀಸ್, ಇವ್ರು ಹೇಳೋ ಫ್ರೀ ಬೀಸನ್ನು ಅಲ್ಲಿ ಕೊಟ್ಟಿದ್ದಾರೆ. ನಾವು 2100 ರೂಪಾಯಿ ಕೊಡ್ತೀವಿ ಅಂತೇಳಿ ಆ ಒಂದು ಸ್ಟ್ರಾಟಜಿಕಲ್ ಇದನ್ನು ಮಾಡಿದಾಗ ಅದನ್ನು 2500 ರೂಪಾಯಿಗೆ ಹೆಚ್ಚಿಸ್ತಾರೆ. ನೋಡಿ, ಒಂದು ಕಡೆ ಇವತ್ತು ಅವ್ರದ್ದೇನಾದ್ರು ವೋಟ್ ಶೇರ್ ಲೀಡ್ ಆಗಿದ್ರೆ, ಒಂದು ಕಡೆ ಅವರಲ್ಲಿರುವ ಕಂಪ್ಲೀಟ್ ಈ ಮೆಕ್ಯಾನಿಸಮ್ ಒಂದು ಕಡೆ, ಮತ್ತು ಈ ಗ್ಯಾರಂಟಿ, ಈ ಕಾಪಿ ಮಾಡಿದ ಗ್ಯಾರಂಟಿಗಳಲ್ಲಿ ಬ್ರಹ್ಮಾಂಡವಾಗಿ ವಿಜೃಂಭಣೆಯಿಂದ ದೆಹಲಿಯಲ್ಲಿ ತಾವು ಗಮನಿಸಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಪ್ರತಿ ಪಬ್ಲಿಕ್ ಟಾಯ್ಲೆಟ್ಸ್ಗಳ ಮೇಲೆ ಮೋದಿಯವ್ರ ಫೋಟೋ ಹಾಕ್ಬಿಟ್ಟು 2500 ರೂಪಾಯಿ 2500 ರೂಪಾಯಿನ ಭರವಸೆಗಳನ್ನ ದೊಡ್ಡದಾಗಿ ಡಿಸ್ಪ್ಲೇ ಹಾಕಿದ್ರು. ತಪ್ಪೇನೋ ಅಲ್ಲ ಹೇಳಿದ್ದು ಪ್ರಚಂಡವಾಗಿ ನೋಡಿ. ಆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂದ್ರೆ ನಿಮ್ಮ ಪ್ರಕಾರ ಇದೆಲ್ಲ ಮಾಡಿದ್ರಿಂದ ಟ್ರೆಂಡ್ ಚೇಂಜ್ ಆಯ್ತು ಅಂತ ಫೈಟ್ ಆಗಿದೆ. ಆದರೆ ನನ್ನ ಪ್ರಕಾರ ಭ್ರಷ್ಟಾಚಾರದಿಂದ ಆಮ್ ಆದ್ಮಿ ಪಾರ್ಟಿ ಹೋಯ್ತು ಅಂತ ತಾವೇನು ವಾದಗಳನ್ನ ಮಂಡಿಸ್ತೀರಿ, ಅದು ಸುಳ್ಳು. ಯಾಕಂದ್ರೆ ಯಾಕೆ ಅಂತ ಹೇಳ್ತೀನಿ ಕೇಳಿ. ಯಾವ ನಾಯಕರ ಮೇಲೆ ಭ್ರಷ್ಟಾಚಾರ ಆರೋಪಗಳು ಇದೆಯೋ ಅದೇ ನಾಯಕರುಗಳು ಸೋಲುವಂತ ನಿಟ್ಟಿನಲ್ಲಿ ಕಾಣಿಸಿಕೊಳ್ಳುತ್ತಾ ಇರೋದು. ಇನ್ನು ಹಿನ್ನಡೆ ಇದೆ. ನಾನು ಕಂಪ್ಲೀಟ್ ರಿಸಲ್ಟ್ ಬಂದ್ಮೇಲೆ ನಾನು ಅದನ್ನ ಹೇಳ್ಬೋದು, ತಾವ್ ಹೇಳೋದನ್ನ ನಾನು ಕೇಳ್ಬೋದು. ಮುನ್ನಡೆಯಲ್ಲಿರೋದು ಯಾವಾಗ ಬೇಕಾದ್ರೂ ವ್ಯತ್ಯಾಸಗಳು ಆಗಬಹುದು ಅಂತ ಹೇಳಿ 11 ಗಂಟೆವರೆಗೂ ಕೂಡ ಅದರ ಚಿತ್ರಗಳು ಕಾಣಿಸಲ್ಲ ಅಂತ ಹೇಳಿ ಅದು ಮುನ್ನಡೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಿದ್ದು. ಶಂಕರ್ ಶೆಟ್ಟಿ ಸರ್, ಈ ವಿಚಾರದಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಇದು ಭ್ರಷ್ಟಾಚಾರದ ಆರೋಪದಿಂದ ಅಷ್ಟೇ ಅಲ್ಲ ಅಂತೇಳಿ. ಐ ಟು ಎಗ್ರಿ. ಯಾಕಂದ್ರೆ ಇವರು ಕೂಡ ಅದೇ ಅವ್ರು ಏನು ಭರವಸೆಗಳನ್ನು ಕೊಟ್ಟಿದ್ದಾರೆ ಅದನ್ನ ನಾವು ಮುಂದುವರಿಸ್ತೀವಿ. ಹೊಸದಾಗಿ ಇವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಫ್ರೀ ಬೀಸ್ಗಳನ್ನು ಇವರು ಕ್ಯಾಪ್ಚರ್ ಮಾಡಿಕೊಂಡಿದ್ದಾರೆ. ಈಗ ಯಾರು ಕೂಡ ಫ್ರೀ ಬೀಸ್ ವಿಚಾರದಲ್ಲಿ ಯಾರಿಗೂ ಆ ವಿಚಾರಗಳಲ್ಲಿ ಮಾತನಾಡುವಂಥ ನೈತಿಕತೆ ಇಲ್ಲ, ಯಾಕಂದ್ರೆ ಎಲ್ಲರೂ ಅದನ್ನೇ ಕೊಡ್ತಾ ಇದ್ದಾರೆ. ಬಟ್ ಈಗ ನಿಜವಾಗಿಯೂ ಕೂಡ ಆಮಿಗೆ ಡ್ಯಾಮೇಜ್ ಮಾಡಿದ್ದು ಕಾಂಗ್ರೆಸ್ ಇಲ್ಲ ಅವ್ರದ್ದೇ ಆದಂಥ ಎಡವಟ್ಟುಗಳ? ಇದಕ್ಕೆ ಅವ್ರದ್ದೇ ಆದ ಎಡವಟ್ಟು ಕಾಂಗ್ರೆಸ್ಗಿಂತಲೂ ಅಗ್ರೆಸಿವ್ ಕ್ಯಾಂಪೇನ್ ಬಿ ಜೆ ಪಿದು ಮುಖ್ಯ. ಅಗ್ರೆಸಿವ್ ಕ್ಯಾಂಪೇನ್ ಇತ್ತಲ್ಲ ಅವ್ರದ್ದು. ಇವ್ರು ಹೇಳಿದಾಗೆ ಪ್ರತಿ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬೊಬ್ಬರು ಮಿನಿಸ್ಟರ್ನ ಕೊಟ್ಟಿದ್ದಾರೆ. ಆದರೂ ಕೆಲವು ಸಲ ಕ್ಲಿಕ್ ಆಗಲ್ಲ. ಲಾಸ್ಟ್ ಎಲೆಕ್ಷನ್ ನಂಗೆ ಗೊತ್ತು, ನಾನು ಹೋಗಿದ್ದೆ ಡೆಲ್ಲಿಯಲ್ಲಿ ಹೀಗೆ ಬೇರೆ ವಿಷಯಕ್ಕೆ ಹೋದಾಗ. ಅಲ್ಲಿ ಪ್ರತಿ ಒಬ್ಬ ಸೆಂಟ್ರಲ್ ಮಿನಿಸ್ಟ್ರಿಗೆ 2 ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ರು. ಹಿಂದಿ ಸ್ಪೀಕಿಂಗ್ನವರಿಗೆ ಮಾತ್ರ, ಸೌತ್ ಅವ್ರಿಗೆ ಕೊಟ್ಟಿಲ್ಲ ಆಗ ಇನ್ಚಾರ್ಜ್. ಹಿಂದಿ ಯಾರಿಗೆ ಗೊತ್ತಾ ಅವ್ರಿಗೆ ಮಾತ್ರ ಅಂತ ಕೊಟ್ಟಿದ್ರು. ಸಕ್ಸಸ್ ಆಗಿಲ್ಲ ಅದು. ಬಟ್ ಈ ಸಲ ಸಕ್ಸಸ್ ಆಗಿದೆ. ಅಂದರೆ ಲಾಸ್ಟ್ ಟೈಮ್ ಹೋಗಿ ಇವ್ರು ಗ್ಯಾರಂಟಿಗಳನ್ನು ನಂಬಿದ್ರು. ಲಾಸ್ಟ್ 2 ಎಲೆಕ್ಷನಲ್ಲಿ ಗ್ಯಾರಂಟಿಗಳು, ಫಸ್ಟ್ ಎಲೆಕ್ಷನ್ ಗ್ಯಾರಂಟಿ ಕೊಟ್ಟರು. ಯಾರು ಫಸ್ಟ್ ಫ್ರೀಬೀಸ್ ತಂದಿದ್ದು ಯಾರು ಇಂಡಿಯಾದಲ್ಲಿ? ಕೇಜ್ರಿವಾಲ್. ಕರೆಂಟ್ ಫ್ರೀ, ವಾಟರ್ ಫ್ರೀ, ಎಜುಕೇಷನ್ ಫ್ರೀ, ಬೆಸ್ಟ್ ಎಜುಕೇಷನ್ ಫ್ರೀ ಅಂತ ಹೇಳ್ಕೊಂಡೆಲ್ಲ ತಂದವರು ಅವರು. ಬಸ್ ಫ್ರೀ, ಕರೆಂಟ್ ಫ್ರೀ, ವಾಟರ್ ಫ್ರೀ ಅಂತ. ಜಸ್ಟ್ ಮಿನಿಟ್ ಸರ್, ಒಂದು ಅಪ್ಡೇಟ್ ಬರ್ತಾ ಇದೆ ನೋಡೋಣ. ಎಲೆಕ್ಷನ್ ಕಮಿಷನ್ ಈ ಕ್ಷಣದ ಟ್ರೆಂಡ್, ಇಸಿ ಅವರ ಟ್ರೆಂಡ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಬಿಜೆಪಿ 41, ಆಪ್ 27ರಲ್ಲಿ ಲೀಡ್. ಇದು ಎಲೆಕ್ಷನ್ ಕಮಿಷನ್ ಅವರು. ಎಲೆಕ್ಷನ್ ಕಮಿಷನ್ ಅವರು ಸಾಮಾನ್ಯವಾಗಿ ಸ್ವಲ್ಪ ತಡ ಮಾಡ್ತಾರೆ ರಿಸಲ್ಟನ್ನು ಕೊಡೋದಕ್ಕೆ. ಯಾಕೆಂತಂದ್ರೆ ಅಲ್ಲೆಲ್ಲವೂ ಕೂಡ ಪ್ರೊಸೀಜರ್ ಪ್ರಕಾರ ನಡೆದು ಅಪ್ರೂವಲ್ ತಗೊಂಡ ಮೇಲೆ ಆಗಬೇಕು. ಅವರ ಪ್ರಕಾರನೇ 41 ಕ್ಷೇತ್ರದಲ್ಲಿ ಬಿಜೆಪಿ ಇವಾಗ ಮುನ್ನಡೆಯಲ್ಲಿದೆ ಅಂತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಅವರ ಈ ಕ್ಷಣದ ಟ್ರೆಂಡ್.